ಎಲ್ರಿಗೂ ನಮಸ್ಕಾರ. ನೋಡಿ, ಘಮ ಘಮ ತುಪ್ಪ ರೆಡಿಯಾಗಿದೆ. ಈಗ ತುಪ್ಪ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಮಾಡೋ ಬಗೆಯನ್ನು ಹೇಳ್ಕೊಡ್ತೀನಿ. ನಾನು ಮೊಸರು ಮಾಡಿಬಿಟ್ಟು ಆ ಮೊಸರಲ್ಲಿ ಇರೋ ಕೆನೆನ ತೆಗೆದುಕೊಂಡು ಸ್ಟೋರ್ ಮಾಡ್ತಾ ಇರ್ತೀನಿ. ಇದು 15ರಿಂದ 20 ದಿನದ ಕೆನೆ. ನಾನು ನೋಡಿ, ನಿನ್ನೆ ರಾತ್ರಿ ಹೆಪ್ಪಾಕಿದ್ದು ಇವತ್ತು ಬೆಳಗ್ಗೆ ಮೊಸರು ಮೇಲೆ ಹೇಗೆ ಕೆನೆ ಇದೆ. ಈ ಮೊಸರು ಮೇಲೆ ಏನು ಕೆನೆ ಇರುತ್ತೆ ಅದನ್ನು ಹೀಗೆ ತೆಗೆದು ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇವತ್ತು ನಾನು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಕೆನೆಯನ್ನು ತೆಗೆದುಬಿಟ್ಟು ಹೀಗೆ ಫ್ರಿಜ್ಜಲ್ಲಿಡೋದು. ಆಮೇಲೆ ತುಪ್ಪ ಮಾಡೋ ದಿವಸ ಒಂದು ಅರ್ಧ ಗಂಟೆ ಮೊದಲು ಅದನ್ನು ತೆಗೆದಿಟ್ಕೋತೀನಿ. ನಾನು ಇಲ್ಲಿ ಬ್ಲೂ ಪ್ಯಾಕೆಟ್ ಹಾಲನ್ನು ನಾರ್ಮಲಿ ತೊಗೋತೀನಿ. ಗ್ರೀನ್ ಪ್ಯಾಕೆಟ್ ಹಾಲು ನಾನು ನಿನ್ನೆ ತೊಗೊಂಡಿದ್ದೆ. ಅದು ನೋಡಿ ಇವತ್ತಷ್ಟು ಕೆನೆ ಬಂದಿಲ್ಲ, ಬಟ್ ನನಗೆ ಬ್ಲೂ ಪ್ಯಾಕೆಟಲ್ಲಿ ಚೆನ್ನಾಗಿ ಕೆನೆ ಬರುತ್ತೆ. ನಾನು ಈ ಕೆನೆಯನ್ನು ಮಿಕ್ಸರಲ್ಲಿ ಹಾಕ್ಕೊಂಡು 1-2 ಸಲ ತಿರ್ಸ್ಕೋಬೇಕು. ಮಿಕ್ಸರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ 1-2 ಸಲ ತಿರ್ಸ್ಕೊಂಡ್ರೆ ಬೆಣ್ಣೆ ಬರುತ್ತೆ. ಈ ಕಡೆ ಬಿಸಿ ನೀರನ್ನು ಇಟ್ಕೊಂಡಿದ್ದೀನಿ. ಬಿಸಿ ನೀರು ಯಾಕೆ ಅಂದರೆ ನಮಗೆ ಕೈ ನಯ ಆದಾಗ ಸ್ವಲ್ಪ ಅದ್ಕೊಂಡ್ರೆ ನಯ ಹೋಗುತ್ತೆ, ಅದಕ್ಕೆ ಬಿಸಿ ನೀರು ಮಾಡ್ಕೊಂಡಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ. ಮಿಕ್ಸರಲ್ಲಿ 2-3 ಸಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಿರ್ಸ್ಕೊಂಡ್ರೆ ಸಾಕು, ಬೆಣ್ಣೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ. ಈಗ ಈ ಬೆಣ್ಣೆಯನ್ನೆಲ್ಲ ತೆಗೆದು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈ ಬೆಣ್ಣೆಯನ್ನೆಲ್ಲ ಹಾಕ್ಕೊಂಡ್ಮೇಲೆ ಇದು ಈಗ ಮಜ್ಜಿಗೆ ಉಳಿಯುತ್ತಲ್ಲ ನೋಡಿ, ಅದು ಕೆನೆಯಲ್ಲಿ ಇರೋ ಮಜ್ಜಿಗೆ ತುಂಬ ನಯ ಇರುತ್ತೆ. ಅದರಲ್ಲಿ ಬೇಸಿಗೆ ಟೈಮಲ್ಲಿ ಅದಕ್ಕೆ ಉಪ್ಪು ಹಾಕಿ ತೆಳ್ಳಗೆ ಮಾಡಿ ಕುಡಿಬೋದು. ಬಟ್ ಈಗ ರೇನಿ ಸೀಸನ್ನಲ್ಲಿ ನಾವು ಅದನ್ನು ಕುಡಿದ್ರೆ ಗಂಟ್ಲು ಕಟ್ಕೊಳ್ಳುತ್ತೆ. ಹಾಗಾಗಿ ನಾನು ಅದನ್ನು ರೇನಿ ಸೀಸನಲ್ಲಿ ಯೂಸ್ ಮಾಡಲ್ಲ. ನಮ್ಮ ಕೆಲಸದವರು ಬೇಕು ಅಂದರೆ ಕೊಡ್ತೀನಿ, ಇಲ್ಲ ಅಂದರೆ ನಾನು ಇದನ್ನು ಬಿಸಾಕಿಬಿಡ್ತೀನಿ. ಅದರಲ್ಲಿ ಏನು ಇರಲ್ಲ ಆ್ಯಕ್ಚುಲಿ. ನಾವು ಕೊಡೋದಿದ್ರು ಹೇಳೇ ಕೊಡೋದು, ಇದು ಕೆನೆ ತೆಗೆದಿದ್ದು ಮಜ್ಜಿಗೆ ಅಂತ. ನಾನು ಈಗ ರೇನಿ ಸೀಸನ್ ಆಗೋದ್ರಿಂದ ಅದನ್ನು ಕುಡಿಯೋಕ್ಕೆ ಯೂಸ್ ಮಾಡಿಲ್ಲ, ಅದನ್ನು ಬಿಸಾಕಿಬಿಟ್ಟಿದ್ದೀನಿ. ಅದರಲ್ಲಿ ಎಲ್ಲ ಫ್ಯಾಟ್ ಇರುತ್ತೆ, ಮತ್ತೇನಿರಲ್ಲ. ಈಗ ನೋಡಿ, ಬೆಣ್ಣೆ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಈ ಬೆಣ್ಣೆಯನ್ನು 3-4 ಸಲ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಇದನ್ನು ನಾವೀಗ ಕರೆಸ್ಕೊಳ್ಬೇಕು. ನೋಡಿ, ಕರಗ್ಸೋಕೆ ಇಟ್ಟಿದ್ದೇನೆ, ಕರಗ್ತಾ ಇದೆ ನೋಡಿ. ಈಗ ಬಬಲ್ ಬರ್ತಾ ಇದೆ, ತುಪ್ಪ ಆಗ್ತಾ ಇದೆ. ಆಲ್ಮೋಸ್ಟ್ ಆಗ್ತೇ ಬಂತು. ಹಾಗೆ ಮೇಲ್ಗಡೆ ಬಬಲ್ಸ್ ಥರ ಬಂದರೆ, ಗುಳ್ಳೆ ಥರ ಬಂದು ಹೊಡಿತಾ ಇದ್ದರೆ ತುಪ್ಪ ಆಗ್ತಾ ಇದೆ ಅಂತ. ತುಪ್ಪ ರೆಡಿಯಾಗಿದೆ. ನಾವು ಈಗ ಇದು ಸ್ವಲ್ಪ ಕ್ವಾಂಟಿಟಿ ಇದೆ, ಏನು ತೊಂದರೆ ಇಲ್ಲ. ಆದರೂ ನಾನು ತುಪ್ಪ ತುಂಬ ದಿವಸ ಆದ್ಕೊಳ್ಳೋ ಸ್ಮೆಲ್ ಬರುತ್ತಲ್ಲ, ಹಾಗಾಗಬಾರ್ದು ಅಂದರೆ ಸ್ವಲ್ಪ ಸಾಲ್ಟ್ ಹಾಕಬೇಕು. ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪ ಇಳಿಸಿ ಆರಲಿಕ್ಕೆ ಬಿಟ್ಟಿದ್ದೀನಿ. ಇದು ಆರಿದ್ಮೇಲೆ ನಾವು ಸ್ಟೋರು ಮಾಡಬೇಕು. ಯಾವುದಾದ್ರೂ ಗಾಜಿನ ಇದರಲ್ಲಿ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಅದರೆಲ್ಲರೂ ಸ್ಟೋರ್ ಮಾಡ್ಕೋಬೇಕು. ನಾನು ಇದು ಮಾಡಿದ್ದೀನಿ. ಇದೊಂದು 15 to 20 ಡೇಸ್ ಸಾಕು ನಮಗೆ. ನೋಡಿ ಎಷ್ಟು ಘಮ ಘಮ ತುಪ್ಪ ರೆಡಿಯಾಗಿದೆ ನೋಡಿ. ಇದು ನಾನು ಲಾಸ್ಟ್ ಮಂತ್ ಮಾಡಿದ್ದು, ಇನ್ನೂ ಕೂಡ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೋಮ್ ಮೇಡ್ ತುಪ್ಪ. ಬಿಸಿ ಅನ್ನಕ್ಕೆ 2 ಚಮಚ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಕೂಡ ಈ ಥರ ತುಪ್ಪ ಮಾಡೋಕ್ಕೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.